ಸಚಿವ ಸ್ಥಾನ ಕೈತಪ್ಪಿದ್ದಕ್ಕೆ ಕಾಂಗ್ರೆಸ್ನಲ್ಲಿ ತೀವ್ರ ಅಸಮಾಧಾನ ಭುಗಿಲೆದಿದೆ. ಹೀಗಾಗಿ ಅಸಮಾಧಾನಿತರನ್ನು ಒಗ್ಗೂಡಿಸಲಿಕ್ಕೆ ಸತತ ಪ್ರಯತ್ನ ನಡೀತಾ ಇದೆ. ಇದರ ಬೆನ್ನಲ್ಲೇ ಅವಕಾಶ ವಂಚಿತ ಶಾಸಕರ ಸಭೆಗೆ ನಿರ್ಧಾರವನ್ನ ಮಾಡಲಾಗ್ತಾ ಇದೆ. ಹಿರಿಯ ಶಾಸಕರ ನೇತೃತ್ವದಲ್ಲಿ ಅಸಮಾಧಾನಿತರ ಸಭೆ ನಡೆಯಲಿದ್ದು ಸುಮಾರು 25ಕ್ಕೂ ಹೆಚ್ಚು ಅಸಮಾಧಾನಿತ ಶಾಸಕರ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಈಗಾಗಲೇ ಈ ಬಗ್ಗೆ ಹಿರಿಯ ಶಾಸಕ ಟಿ.ಬಿ. ಜಯಚಂದ್ರ ಚಿಂತನೆಯನ್ನು ಮಾಡಿದ್ದಾರೆ. ಇನ್ನು ಉತ್ತರ ಕರ್ನಾಟಕ, ಕರಾವಳಿ, ಕಲ್ಯಾಣ ಕರ್ನಾಟಕ, ಬೆಂಗಳೂರು, ಹಳೆ ಮೈಸೂರು ವ್ಯಾಪ್ತಿಯ ಶಾಸಕರನ್ನ ಸೇರಿಸಲಿಕ್ಕೆ ಪ್ರಯತ್ನ ಮಾಡಲಾಗ್ತಾ ಇದೆ. ಒಟ್ಟಿನಲ್ಲಿ ಅಸಮಾಧಾನಿತರು ಸಭೆ ನಡೆಸಿ ಒಮ್ಮತದ ತೀರ್ಮಾನಕ್ಕೆ ಬರಲಿದ್ದು ಬಳಿಕ ಹೈಕಮಾಂಡ್ ನಾಯಕರಿಗೆ ಸ್ಪಷ್ಟ ಸಂದೇಶ ರವಾನಿಸಲಿದ್ದಾರೆ. ಮಂಕಾಳ ವೈದ್ಯರನ್ನ ಸಚಿವ ಸ್ಥಾನದಿಂದ ಕೈಬಿಟ್ಟಂತೆ ಈಗಿರುವಂತಹ ಮಂತ್ರಿಗಳಲ್ಲಿ ಯಾರನ್ನಾದರೂ ಕೈಬಿಟ್ಟು ಕೋಲಾರ ಜಿಲ್ಲೆಗೆ ಸಚಿವ ಸ್ಥಾನ ನೀಡಿ ಅನ್ನುವಂಥ ಆಗ್ರಹ ಕೇಳಿಬಂದಿದೆ. ಮಾಲೂರಿನಲ್ಲಿ ಶಾಸಕ ನಂಜೇಗೌಡ ಮಾತನಾಡಿ, ಕೋಲಾರ, ಚಿಕ್ಕಬಳ್ಳಾಪುರ ಎರಡೂ ಜಿಲ್ಲೆಯನ್ನ ರಾಜ್ಯ ನಾಯಕರು ಕಡೆಗಣಿಸಿದ್ದಾರೆ. ಮುಂದೆ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಬಲಿಷ್ಠವಾಗಿ ಕಟ್ಟಲಿಕ್ಕೆ ಎಲ್ಲ ಶಾಸಕರು ಗೆದ್ದು ಬರಲಿಕ್ಕೆ ಸಚಿವ ಸ್ಥಾನ ನೀಡಬೇಕು. ಮಂಕಾಳ ವೈದ್ಯರಿಗೆ ಸಚಿವ ಸ್ಥಾನ ತಪ್ಪಿಸಿದಂತೆ ಒಬ್ಬರನ್ನ ತೆಗೆದು ಕೋಲಾರ ಜಿಲ್ಲೆಗೆ ನೀಡಲಿಕ್ಕೆ ಆಗ್ರಹಿಸಿದ್ದಾರೆ. ಸಚಿವ ಸ್ಥಾನ ಸಿಗದೆ ಮುನಿಸಿಕೊಂಡಂತಹ ಶಾಸಕರ ಮನವೊಲಿಕೆಗೆ ಹೈಕಮಾಂಡ್ ಸೂಚನೆಯನ್ನು ಕೊಟ್ಟಿದೆ. ಈ ಹಿನ್ನೆಲೆಯಲ್ಲಿ ವಿಜಯನಗರ ಶಾಸಕ ಎಂ ಕೃಷ್ಣಪ್ಪ ಜೊತೆ ಸಚಿವರಾದಂತಹ ಚಲುವರಾಯಸ್ವಾಮಿ ಮತ್ತು ಬಾಲಕೃಷ್ಣ ಸಭೆಯನ್ನು ಮಾಡಿದ್ರು. ಆದರೆ ಈ ಮನವೊಲಿಕೆ ಪ್ರಯತ್ನ ವಿಫಲವಾಗಿದೆ. ಈ ಹಿನ್ನೆಲೆಯಲ್ಲಿ ಇಂದು ಶಾಸಕ ಎಂ ಕೃಷ್ಣಪ್ಪ ಅವರ ಮನೆಗೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರೇ ಭೇಟಿಯನ್ನು ಕೊಡಲಿದ್ದಾರೆ. ಈ ವೇಳೆ ಕೃಷ್ಣಪ್ಪ ಮತ್ತು ಪ್ರಿಯಾ ಕೃಷ್ಣ ಅವರ ಜೊತೆ ಸಿಎಂ ಡಿ.ಕೆ. ಶಿವಕುಮಾರ್ ಮಾತುಕತೆಯನ್ನು ಮಾಡಲಿದ್ದಾರೆ. ಅವ್ರಿಗೆ ವಿಶ್ ಮಾಡಿದೆ. ಅಭಿಮಾನಿಗಳ ಪ್ರೊಟೆಸ್ಟ್ ಜಾಸ್ತಿ ಆಗ್ತಾ ಇದೆ. ಇಲ್ಲ, ಅದು ಎಲ್ಲ ರಿಸೈನ್ ಮಾಡ್ತಾ ಅವರು ತೀರ್ಮಾನ ತಗೊಂಡು ಮಾಡಿರೋದು ಕಾರ್ಯಕ್ರಮಗಳು. ಅವರು ನಮ್ಮನ್ನೇನು ಕೇಳಿ ಏನು ಮಾಡಿದ್ದಲ್ಲ, ಅದು ಅವ್ರ ಪಾಟಿಗೆ ಅವ್ರೇನೋ ಮಾಡಿದ್ದಾರೆ. ಅವ್ರಿಗೆಲ್ಲ ನಾನು ಮಾತಾಡ್ತೀನಿ, ನಿಮ್ಮ ಬಂದಿದ್ದೀನಿ, ಏನು ಮಾತಾಡ್ತೀನಿ. ಮುಂದಿನ ದಿನದಲ್ಲಿ ಸರ್ ಹೋಗುತ್ತೆ. ನಾನು ಇರಲಿಲ್ಲ, ಬಂದಿದ್ದೀನಿ. ಏನಿಲ್ಲ, ಸ್ನೇಹಿತರೆಲ್ಲ ಬಂದಿದ್ರು, ಅವ್ರಿಗೆ ವಿಶ್ ಮಾಡಿದೆ. ಸಂಧಾನ ಏನಲ್ಲ, ಅವ್ರಿಗೆ ಸಂಧಾನ ಮಾಡೋಷ್ಟು ದೊಡ್ಡವರಲ್ಲ. ಸಾಕಷ್ಟು ವ್ಯತ್ಯಾಸ ರಾಜಕೀಯವಾಗಿ ಆಗಿದೆ, ಇಲ್ಲ ಅಂತ ಏನಿಲ್ಲ. ಅವರಿಗೆ 2-3 ಸಂದರ್ಭದಲ್ಲಿ ವ್ಯತ್ಯಾಸ ಆಗಿದೆ. ಸಂದರ್ಭದಲ್ಲಿ ಮಂತ್ರಿ ಸ್ಥಾನ ಕೈತಪ್ಪಿದ್ದಕ್ಕೆ ಸಿಟ್ಟಾಗಿರುವಂಥ ಟಿ.ಬಿ. ಜಯಚಂದ್ರ ಮನವೊಲಿಕೆಗೆ ಭಾರಿ ಸರ್ಕಸ್ ನಡೀತಾ ಇದೆ. ಜಯಚಂದ್ರ ಮನವೊಲಿಕೆಗೆ ಚಲುವರಾಯಸ್ವಾಮಿ, ಎಚ್.ಸಿ. ಬಾಲಕೃಷ್ಣ ಮುಂದಾಗಿದ್ರು. ಆದರೆ ಪ್ರಯತ್ನ ವಿಫಲವಾಗಿದೆ. ಹೀಗಾಗಿ ಇಂದು ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಟಿ.ಬಿ. ಜಯಚಂದ್ರ ಅವರನ್ನ ಭೇಟಿಯಾಗಲಿದ್ದಾರೆ. ಈ ಸಂಬಂಧ ಸಚಿವ ಚಲುವರಾಯಸ್ವಾಮಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಶಿವಕುಮಾರ್ ಅವರು ಜಯಚಂದ್ರ ಅವರನ್ನ ಹಿರಿಯಣ್ಣ ಅಂದ್ಕೊಂಡಿದ್ದಾರೆ. 2-3 ದಿನದಲ್ಲಿ ಸರಿಪಡಿಸ್ತಾರೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿ ಅಂತ ಜಯಚಂದ್ರಣ್ಣ ಆಸೆ ಪಟ್ಟವರು. ನಾವು ಮಂತ್ರಿಗಳಾಗಿ ಬಂದಿಲ್ಲ, ಅಣ್ಣ ತಮ್ಮಂದಿರಾಗಿ ಬಂದಿದ್ದೇವೆ. ಸಿಎಂ ಅವರೇ ಮನೆಗೆ ಬರ್ತಾರೆ ಅಂತ ಹೇಳಿದ್ರು. ಪಾರ್ಟಿ ಕರ್ತರು ಕಾಂಗ್ರೆಸ್ ಎಸ್.ಎಂ. ಕೃಷ್ಣ ಅವರು ಮುಖ್ಯಮಂತ್ರಿ ಮಾಡ್ಲಿಕ್ಕೆ ಶಿವಕುಮಾರ್ ಇವರು ಜೊತೆ ಹೋರಾಟ ಮಾಡ್ತಾರೆ. ಶಿವಕುಮಾರ್ ಅವರು ಇವ್ರನ್ನ ಯಾವಾಗಲೂ ಹಿರಿಯಣ್ಣ ಅಂತ ಅನ್ಕೊಂಡೇ ಇದ್ರು ಅವ್ರ ಮನಸ್ಸಿನಲ್ಲಿ. ಪಾರ್ಟಿ ಅವ್ರು ಪ್ರಯತ್ನ ಮಾಡಿದ್ರು, ಒಂದು ಸ್ವಲ್ಪ ವ್ಯತ್ಯಾಸ ಆಗಿದೆ. ಇದನ್ನು ಯಾವ ರೀತಿ ಸರಿಪಡಿಸ್ಕೋಬೇಕು, ಅವರೇ ಮುಖ್ಯಮಂತ್ರಿ ಆಗಿರೋದ್ರಿಂದ ಸರಿಪಡಿಸ್ತಾರೆ. ನಮಗೆ ಜಯಚಂದ್ರಣ್ಣಂದು ಪ್ರಾಬ್ಲಮ್ ಇಲ್ಲ. ಜಯಚಂದ್ರಣ್ಣ ಶಿವಕುಮಾರ್ ಅವ್ರ ತರಹ. ಕಾರ್ಯಕರ್ತರು ನೋವಾಗಿದೆ. ನಮ್ಮ ಒಬ್ಬ ಹಿರಿಯ ಇದು ಒಂದು ಕುಂಚಿಟಿಕ ಸಮಾಜಕ್ಕೆ ಅನ್ಯಾಯ ಆಗಿದೆ ಅನ್ನೋದು ಅವರ. ಇನ್ನು ಶಾಸಕ ಟಿ.ಬಿ. ಜಯಚಂದ್ರ ಮಾತನಾಡಿ, ಯಾರೇ ಬಂದರೂ ನನ್ನ ಕ್ಷೇತ್ರದ ಜನರು ದೇವರು ಸಮಾನ, ಅವರ ಅಣತಿಯಂತೆ ನಡೆಯಬೇಕು ಅಂತ ಹೇಳಿದ್ದಾರೆ. ಬಂದರೂ ಕೂಡ ನನಗೆ ದೇವರು ಸಮಾನ ಅಂತಂದ್ರೆ ನನ್ನ ಕ್ಷೇತ್ರದ ಜನನೇ, ಅವರ ಅಣತಿ ಅಂತಲೇ ನಡಿಬೇಕಾಗ್ತದೆ. ಹಂಗಾಮಿ ಸ್ಪೀಕರ್ ಮಾಡಿದ್ದಾರೆ, ನಾನು ಆ ಪ್ರಸ್ತಾವನೆ ಬಂದಾಗ ಬೇಡ ಅಂತಲೇ ಹೇಳಿದ್ದೀನಿ. ನೋಟಿಫಿಕೇಶನ್ ಬೆಳಗ್ಗೆ ಬಂದಾಗಲೇ ನನಗೆ ಗೊತ್ತಾಗಿದ್ದು. ನಾನೀಗಾಗಲೇ ಕಾಂಗ್ರೆಸ್ ಪಾರ್ಟಿನಲ್ಲೇ ಸಪ್ರೇಟ್ ಸೀಟ್ ಕೊಡಬೇಕು ಅಂತ ನೆನ್ನೆನೇ ಕಾಗದ ಬರೆದಿದ್ದೆ, ಬಂದಿದೆ. ಅಂದರೆ ಎಲ್ಲ ಒಂದು ಕಡೆಗೆ ಈ ವಿದ್ಯಮಾನಗಳು ನೋಡಿದಾಗ ನನಗೆ ಅಸಹ್ಯ ಅನಿಸ್ತು. ಶಿವಕುಮಾರ್ ಒಂಥರ ಸ್ವಂತ ತಮ್ಮ ಇದ್ದಾಗೆ. ನಾವು ಅಷ್ಟು ಕಳೆದ 40 ವರ್ಷದಿಂದ ಸ್ನೇಹಿತರು. ನನಗೇನು ಯಾರಾದರೂ ಹೇಳ್ಬೇಕಾಯ್ತು. ಕಾರ್ಯಕರ್ತರು ಜೋರ ಕೂಗಾಡ್ತಾ ಇದ್ರು, ಕೂಗಾಡ್ತಿದ್ದಾರೆ ಅವ್ರನ್ನ. ಅಸಮಾಧಾನ, ಆಕ್ರೋಶದ ಮಧ್ಯೆ ಡಿ.ಕೆ. ಶಿವಕುಮಾರ್ ಸಂಪುಟ ರಚನೆ ಆಗಿದೆ. ಇದೀಗ ಖಾತೆ ಹಂಚಿಕೆಯ ಟಾಸ್ಕ್ ಎದುರಾಗಿದೆ. ಹೊಸಬರಿಗೆ ಖಾತೆ ಹಂಚಿಕೆ ವೇಳೆ ಈಗಿರುವಂತಹ ಸಚಿವರ ಖಾತೆಯಲ್ಲೂ ಬದಲಾವಣೆ ಆಗಿದೆ. ಗೊಂದಲ ಸೃಷ್ಟಿಯಾಗದಂತೆ ಖಾತೆ ಹಂಚುವಂತೆ ಸಿಎಂಗೆ ಹೈಕಮಾಂಡ್ ಸೂಚನೆ ಕೊಟ್ಟಿದೆ. ಈಗಾಗಲೇ ಕೆಲ ಸಚಿವರು ಖಾತೆ ಬದಲಾವಣೆಗೆ ಪ್ರಸ್ತಾಪ ಇಟ್ಟಿದ್ದಾರೆ. ಹೀಗಾಗಿ ಸಿಎಂ ಡಿ.ಕೆ. ಶಿವಕುಮಾರ್ ಸಚಿವರಿಗೆ ಯಾವ ಖಾತೆ ಕೊಟ್ಟರೂ ಕೂಡ ನಿಭಾಯಿಸಲಿಕ್ಕೆ ಸಿದ್ಧರಿರುವಂತೆ ಸಲಹೆಯನ್ನು ಕೊಟ್ಟಿದ್ದಾರೆ. ಇಂದು ಅಥವಾ ನಾಳೆಯ ಒಳಗಾಗಿ ಬಹುತೇಕ ಖಾತೆ ಹಂಚಿಕೆ ಆಗಲಿದೆ.
ಸಚಿವ ಸ್ಥಾನ ನಿರೀಕ್ಷೆಯಲ್ಲಿದ್ದಂಥ ಬಾಗೇಪಲ್ಲಿ ಶಾಸಕ ಸುಬ್ಬಾರೆಡ್ಡಿಗೆ ಭಾರಿ ನಿರಾಸೆಯಾಗಿದೆ. ಈ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರದ ಬಾಗೇಪಲ್ಲಿ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರು ಹಾಗೂ ಶಾಸಕರ ಬೆಂಬಲಿಗರು ಇಂದು ಸ್ವಯಂ ಪ್ರೇರಿತ ಬಂದ್ ಘೋಷಣೆ ಮಾಡಿದ್ದಾರೆ. ಬಾಗೇಪಲ್ಲಿ ಕ್ಷೇತ್ರಕ್ಕೆ ಒಳಪಡುವಂಥ ಗುಡಿಬಂಡೆ, ಚೇಳೂರು ತಾಲೂಕುಗಳನ್ನು ಸ್ವಯಂ ಪ್ರೇರಿತ ಬಂದ್ ಮಾಡಲಿದ್ದಾರೆ. ಇಂದು ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆಯ ತನಕ ಬಂದ್ ಮಾಡಲಿಕ್ಕೆ ಬೆಂಬಲಿಗರು ಮುಂದಾಗಿದ್ದಾರೆ. ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ ನಂತರ ಸಂತೋಷ್ ಲಾಡ್ ಧಾರವಾಡ ಜಿಲ್ಲಾ ಪ್ರವಾಸವನ್ನು ಕೈಗೊಂಡಿದ್ದಾರೆ. ವಿಮಾನದ ಮೂಲಕ ಇಂದು ಹುಬ್ಬಳ್ಳಿಗೆ ಆಗಮಿಸಲಿರುವಂಥ ಸಂತೋಷ್ ಲಾಡ್ ಸ್ವಕ್ಷೇತ್ರ ಕಲಘಟಗಿಗೆ ಭೇಟಿಯನ್ನು ಕೊಡಲಿದ್ದಾರೆ. ಬಳಿಕ ಕಲಘಟಗಿಯ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಪ್ರಗತಿ ಪರಿಶೀಲನೆ ಮತ್ತು ಬರ ಪರಿಸ್ಥಿತಿಯ ಅಧ್ಯಯನವನ್ನು ಕುರಿತು ಅಧಿಕಾರಿಗಳ ಜೊತೆ ಚರ್ಚೆಯನ್ನು ಮಾಡಲಿದ್ದಾರೆ. ನಂತರ ಧಾರವಾಡಕ್ಕೆ ತೆರಳಿ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಬರ ಪರಿಸ್ಥಿತಿ ಬಗ್ಗೆ ಅವಲೋಕನ ಮಾಡಲಿದ್ದಾರೆ. ಇನ್ನು ಸಚಿವರಾದ ಬಳಿಕ ಶಿವರಾಜ್ ತಂಗಡಗಿ ಇಂದಿನಿಂದ 3 ದಿನ ಕೊಪ್ಪಳ ಜಿಲ್ಲೆಯ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಸಚಿವ ತಂಗಡಗಿ ಟೆಂಪಲ್ ರನ್ ಹಾಗೂ ಬರ ಅಧ್ಯಯನ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಬೆಂಗಳೂರಿನಿಂದ ಆಗಮಿಸುವಂಥ ಸಚಿವರು ಬೆಳಗ್ಗೆ ಗಂಗಾವತಿಯ ಶ್ರೀ ಚನ್ನಬಸವ ದೇವಸ್ಥಾನ, ಕನಕಗಿರಿಯ ಶ್ರೀ ಕನಕಾಚಲಪತಿ ದೇವಸ್ಥಾನ ಸೇರಿದಂತೆ ಹಲವು ದೇವರ ದರ್ಶನವನ್ನು ಪಡೆಯಲಿದ್ದಾರೆ. ಇದೇ ವೇಳೆ ಗಂಗಾವತಿ, ಕನಕಗಿರಿ ಹಾಗೂ ಕುಷ್ಟಗಿ, ಯಲಬುರ್ಗಾ ತಾಲೂಕಿನಲ್ಲಿ ಬರ ಅಧ್ಯಯನವನ್ನು ಮಾಡಲಿದ್ದಾರೆ. ನಂತರ ಆಗಸ್ಟ್ 6ರ ಸಂಜೆ ಕೊಪ್ಪಳದಲ್ಲಿ ಅಧಿಕಾರಿಗಳ ಜೊತೆ ಸಭೆ ಮಾಡಲಿದ್ದಾರೆ. ನೂತನ ಸಚಿವ ಬಿ ನಾಗೇಂದ್ರಗೆ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಬಹುಕೋಟಿ ವಂಚನೆ ಪ್ರಕರಣದಲ್ಲಿ ಸೆಷನ್ಸ್ ಕೋರ್ಟ್ ಶಾಕ್ ಕೊಟ್ಟಿದೆ. ದೆಹಲಿಗೆ ತೆರಳಿಕ್ಕೆ ಅನುಮತಿ ಕೋರಿದ್ದಂಥ ಅರ್ಜಿಯನ್ನು ವಜಾಗೊಳಿಸಿದೆ. ವಾಲ್ಮೀಕಿ ಹಗರಣ ಸಂಬಂಧ ಇಡಿ ದಾಖಲು ಮಾಡಿದ್ದಂಥ ಪ್ರಕರಣದಲ್ಲಿ ಬಿ ನಾಗೇಂದ್ರ ಅನುಮತಿಯನ್ನು ಕೋರಿದ್ರು. ಆದರೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶ ಶಿವಪ್ರಸಾದ್ ಅರ್ಜಿ ವಜಾ ಆದೇಶವನ್ನು ಹೊರಡಿಸಿದ್ದಾರೆ. ಸಚಿವ ಯತೀಂದ್ರ ಸಿದ್ದರಾಮಯ್ಯ ಕೂಡ ಅಹಿಂದ ಮಂತ್ರವನ್ನು ಜಪಿಸಿದ್ದಾರೆ. ಬೀದರ್ನಲ್ಲಿ ಅಹಿಂದ ವರ್ಗಗಳ ಕುರಿತು ಯತೀಂದ್ರ ಸಿದ್ದರಾಮಯ್ಯ ಕಳವಳವನ್ನು ವ್ಯಕ್ತಪಡಿಸಿದರು. ಬೀದರ್ನ ರಂಗಮಂದಿರದಲ್ಲಿ ನಡೆದಂಥ ಅಭಿನಂದನಾ ಕಾರ್ಯಕ್ರಮದಲ್ಲಿ ಅಹಿಂದ ವರ್ಗದ ಒಗ್ಗಟ್ಟು ಮತ್ತು ರಾಜಕೀಯ ಪ್ರಜ್ಞೆಯ ಬಗ್ಗೆ ಸಚಿವರು ಮಾತನಾಡಿದರು. ಅಹಿಂದ ವರ್ಗ ಒಟ್ಟಾದರೆ ನಾವು ಅಧಿಕಾರವನ್ನು ಪಡೆಯಬಹುದು ಅಂತ ಸಿದ್ದರಾಮಯ್ಯ ತೋರಿಸಿಕೊಟ್ಟಿದ್ದಾರೆ. ಶತಮಾನದಿಂದ ನಾವೆಲ್ಲ ಶೋಷಣೆಗೆ ಒಳಗಾಗಿದ್ದೇವೆ. ಅಂಬೇಡ್ಕರ್ ಮಾತಿನಂತೆ ನಾವು ರಾಜಕೀಯ ಶಕ್ತಿ ಪಡೆಯುವಂಥದ್ದು ಅನಿವಾರ್ಯ ಅಂತ ಹೇಳಿದರು. ರಾಜಕೀಯ ಪ್ರಜ್ಞೆ ಅನ್ನೋದು ರಾಜಕೀಯ ಅಧಿಕಾರ ಪಡ್ಕೊಳ್ಳೋದಿದೆಯಲ್ಲ, ಅದು ಬಹಳ ಮುಖ್ಯ. ಅದು ಆಗಬೇಕು ಅಂತಂದ್ರೆ ಏನಾಗಬೇಕು ಅಂತಂದ್ರೆ ನಮ್ಮಲ್ಲಿರೋ ದೊಡ್ಡ ಅಸ್ತ್ರ ಅಂತಂತಂದ್ರೆ ನಮ್ಮ ಒಗ್ಗಟ್ಟು, ನಮ್ಮ ಜನಸಂಖ್ಯೆ. ನಾವು ಇವತ್ತು ಜಾತಿ ವ್ಯವಸ್ಥೆ ಇನ್ನೂ ಕೂಡ ನಾವು ಯಾಕೆ ತೆಗೆಯಕ್ಕಾಗಿಲ್ಲ ಅಂತಂತಂದ್ರೆ ನಾವು ಬಹುಸಂಖ್ಯಾತರಿದ್ರೂ ಕೂಡ ನಮ್ಮನ್ನ ಹಲವಾರು ಜಾತಿಗಳಲ್ಲಿ ಸಣ್ಣ ಸಣ್ಣ ಜಾತಿಗಳನ್ನಾಗಿ ಒಡೆದು ಹರಿದು ಹಂಚಿರೋ ಕಾರಣಕ್ಕೆ ನಾವು ಒಗ್ಗಟ್ಟಾಗಕ್ಕಾಗ್ತಿಲ್ಲ. ನಾವೆಲ್ಲ ಶೂದ್ರರು, ನಾವೆಲ್ಲ ದಲಿತರು, ನಾವೆಲ್ಲ ಅಲ್ಪಸಂಖ್ಯಾತರು, ನಾವೆಲ್ಲರೂ ಕೂಡ ಒಂದೇ ನೋವನ್ನು ಅನುಭವಿಸಿದ್ದೀವಿ. ನಾವೆಲ್ಲರೂ ಕೂಡ ತುಳಿತುಕೊಳ್ಳೋದಾಗಿ ಶೋಷಣೆಗೊಳಗಾಗಿದ್ದೀವಿ. ಆದರೂ ಕೂಡ ನಾವ್ಯಾರು ಕೂಡ ಒಂದಾಗಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದು ಆದರೆ ಮಾತ್ರ ಅಂಥ ಶಕ್ತಿನ ತಡೆಯೋದಕ್ಕೆ ಬೇರೆ ಇನ್ಯಾರಿಗೂ ಸಾಧ್ಯ ಆಗೋದಿಲ್ಲ. ಆಗ ನಾವು ರಾಜಕೀಯ ಶಕ್ತಿನೂ ಪಡ್ಕೋಬಹುದು, ಎಲ್ಲ ಕ್ಷೇತ್ರಗಳಲ್ಲೂ ಮುಂದುವರಿಬಹುದು, ನಮ್ಮನ್ನ ಸಮುದಾಯನ ಅಭಿವೃದ್ಧಿ ಪಡಿಸೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಒಗ್ಗಟ್ಟು ಅನ್ನೋದು ಮುಖ್ಯ. ಆ ಒಗ್ಗಟ್ಟಾಗಬೇಕು ಅಂತಂದ್ರೆ ನಾವು ಅಹಿಂದ ಅಡಿಯಲ್ಲಿ ಸಂಘಟಿತರಾಗಬೇಕು. ಅಹಿಂದ ಅಡಿಯಲ್ಲಿ ಆಡಳಿತ ಪಕ್ಷದ ಜಗಳವನ್ನು ಲಾಭ ಮಾಡಿಕೊಳ್ಳಲಾಗದ ಸ್ಥಿತಿಗೆ ಪ್ರತಿಪಕ್ಷ ಬಿಜೆಪಿ ಬಂದಿದೆ. ಬಿಜೆಪಿಯಲ್ಲಿ ಸಮರ್ಥ ನಾಯಕತ್ವವಿಲ್ಲದ ಕಾರಣ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂಥ ಒಳ ಜಗಳಗಳ ಲಾಭ ಪಡೆಯಲಾಗದೆ ಸೈಲೆಂಟ್ ಆಗಿದೆ. ಈಗಾಗಲೇ ಸಂಪುಟ ವಿಸ್ತರಣೆಯಿಂದಾಗಿ ಹಲವು ಶಾಸಕರು ತಮಗೆ ಮಂತ್ರಿಗಿರಿ ಸಿಕ್ಕಿಲ್ಲ ಅಂತ ಬಂಡಾಯ ಎದ್ದಿದ್ದಾರೆ. ಇದನ್ನೇ ಅಸ್ತ್ರವನ್ನಾಗಿ ಮಾಡಿಕೊಳ್ಳಲಿಕ್ಕೆ ಬಿಜೆಪಿ ವಿಫಲವಾಗಿದೆ. ವಿಧಾನಸಭೆ ಚುನಾವಣೆಗೆ 1.25 ವರ್ಷ ಮಾತ್ರ ಬಾಕಿ ಇದೆ. ಆದರೆ ಬಿಜೆಪಿಯಲ್ಲಿ ಸಮರ್ಥ ನಾಯಕತ್ವ ಇಲ್ಲದೆ ರಾಜ್ಯದಲ್ಲಿ ಬಿಜೆಪಿ ಪ್ರತಿಪಕ್ಷವಾಗಿ ಸಂಪೂರ್ಣ ವಿಫಲವಾಗಿದೆ. ರಾಜ್ಯದಲ್ಲಿ ಮುಂಗಾರು ಕೈಕೊಟ್ಟ ಹಿನ್ನೆಲೆಯಲ್ಲಿ ಹಲವೆಡೆ ಬರದ ಛಾಯೆ ಆವರಿಸಿದ್ದು ರೈತರು ಕಂಗಾಲಾಗಿದ್ದಾರೆ. ಬರ ಹಿನ್ನೆಲೆಯಲ್ಲಿ ರಾಜ್ಯದಾದ್ಯಂತ ಬಿಜೆಪಿ ತಂಡ ಪ್ರವಾಸವನ್ನು ಕೈಗೊಂಡಿದೆ. ಇಂದು ಹುಬ್ಬಳ್ಳಿಗೆ ಬಿಜೆಪಿ ತಂಡ ಭೇಟಿಯನ್ನು ಕೊಡಲಿದೆ. ಕುಂದಗೋಳ ತಾಲೂಕಿನ ವಿವಿಧ ಗ್ರಾಮಗಳಿಗೆ ಭೇಟಿ ನೀಡಲಿರುವಂಥ ತಂಡದ ಸದಸ್ಯರು ಹೊಲಗಳಲ್ಲಿ ಬೆಳೆಯ ಪರಿಶೀಲನೆಯನ್ನು ಮಾಡಲಿದ್ದಾರೆ. ಬಳಿಕ ಗುಡೇನಕಟ್ಟಿ ಗ್ರಾಮದಲ್ಲಿ ರೈತರ ಜೊತೆ ಸಮಾಲೋಚನೆಯನ್ನು ಮಾಡಲಿದ್ದಾರೆ. ಎನ್ ರವಿಕುಮಾರ್, ಮುರುಗೇಶ್ ನಿರಾಣಿ, ಅರವಿಂದ ಬೆಲ್ಲದ, ಶಶಿಕಲಾ ಜೊಲ್ಲೆ, ವಿಎಸ್ ಪಾಟೀಲ ನಡಹಳ್ಳಿ, ಮಹೇಶ್ ತೆಂಗಿನಕಾಯಿ, ಬಾಲಚಂದ್ರ ಜಾರಕಿಹೊಳಿ ಮತ್ತಿತರ ತಂಡದಲ್ಲಿ ಭಾಗಿಯಾಗಲಿದ್ದಾರೆ. ರಾಜ್ಯದಲ್ಲಿ ಹಲವೆಡೆ ಮಳೆ ಮುಂದುವರೆದಿದೆ. ಇವತ್ತು ಕೂಡ ಹವಾಮಾನ ಇಲಾಖೆ 6 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಅನ್ನು ಘೋಷಣೆ ಮಾಡಿದೆ. ಕರಾವಳಿ ಭಾಗದಲ್ಲಿ ಮಳೆ ಮುಂದುವರಿಯಲಿದೆ. ಉತ್ತರ ಕನ್ನಡ, ಶಿವಮೊಗ್ಗ, ಉಡುಪಿ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ ಮತ್ತು ಕೊಡಗು ಜಿಲ್ಲೆಗೆ ಹವಾಮಾನ ಇಲಾಖೆ ಯೆಲ್ಲೋ ಅಲರ್ಟ್ ಅನ್ನು ಕೊಟ್ಟಿದೆ. ಇನ್ನು ಬೆಂಗಳೂರಿನಲ್ಲಿ ಸಂಜೆ ವೇಳೆ ಮಳೆ ಬರುವಂತ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಮಾಹಿತಿ ಕೊಟ್ಟಿದೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ವ್ಯಾಪಕ ಮಳೆ ಆಗ್ತಾ ಇದ್ದು ಹಲವು ಜಲಪಾತ, ಹಳ್ಳ ಕೊಳ್ಳಗಳು ತುಂಬಿವೆ. ಭಾರಿ ಮಳೆಗೆ ಕರ್ನಾಟಕದ ಗಡಿಭಾಗದಲ್ಲಿರುವಂತಹ ಹೊಗೇನಕಲ್ ಜಲಪಾತದಲ್ಲಿ ಪ್ರಕೃತಿಯ ಸೊಬಗು ಮತ್ತೆ ಮೈದುಂಬಿದೆ. ಹಾಲ್ನೊರೆಯಂತೆ ಹೊಗೇನಕಲ್ ಜಲಪಾತದ ರಮಣೀಯ ದೃಶ್ಯ ನೋಡುಗರ ಕಣ್ಮನ ಸೆಳೀತಾ ಇದೆ. ಒಂದ್ ಕಡೆ ಮಹಾರಾಷ್ಟ್ರದಲ್ಲಿ ಭಾರಿ ಮಳೆ ಸುರಿತಾ ಇದೆ. ಇದರಿಂದ ಬೆಳಗಾವಿಯ ಹಲವು ನದಿಗಳು ಉಕ್ಕಿ ಹರಿದು ಪ್ರವಾಹದ ಪರಿಸ್ಥಿತಿ ನಿರ್ಮಾಣವಾಗಿದೆ.
ಆದರೆ ಅಥಣಿ ತಾಲೂಕಿನ ಅಡಹಳ್ಳಿ ಗ್ರಾಮದಲ್ಲಿ ಮಳೆ ಇಲ್ಲದೆ ಗ್ರಾಮಸ್ಥರು ಕಂಗಾಲಾಗಿದ್ದಾರೆ. ಇನ್ನು ಕಪ್ಪೆಗಳ ಮದುವೆ ಮಾಡಿಸಿದ್ರೆ ಮಳೆ ಆಗುತ್ತೆ ಅಂತ ನಂಬಿಕೆ ಇದೆ. ಹೀಗಾಗಿ ಗ್ರಾಮದ ವಿಜಿ ರಾಮ್ಜಿ ಯೋಜನೆಯಲ್ಲಿ ಕೆಲಸ ಮಾಡುವಂಥ ಕಾರ್ಮಿಕರು ಮಳೆಗಾಗಿ ಕಪ್ಪೆಗಳ ಮದುವೆ ಮಾಡಿಸಿ ಪ್ರಾರ್ಥಿಸಿದ್ದಾರೆ. ಹಾಗೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಬರದ ಛಾಯೆ ಆವರಿಸಿದ್ದು ಅನ್ನ ಆಹಾರ ಅರಸಿ ನವಿಲುಗಳು ಜಮೀನುಗಳಿಗೆ ಲಗ್ಗೆ ಇಡ್ತಾ ಇದೆ. ಹುಣಸೆಕಟ್ಟೆ ಗ್ರಾಮದಲ್ಲಿ ನವಿಲುಗಳು ಆಹಾರವನ್ನು ಅರಸಿ ರೈತರ ಜಮೀನುಗಳಿಗೆ ಬರ್ತಾ ಇರುವಂಥದ್ದು. ರೈತ ಕಾಂತಪ್ಪ ರೈತರ ಜಮೀನಿಗೆ ಬಂದಂಥ 2 ನವಿಲುಗಳನ್ನು ಆಹಾರಕ್ಕಾಗಿ ಪರಿತಪಿಸ್ತಾ ಇರುವಂಥದ್ದು ನೋಡಿದ್ರು. ಅಕ್ಕಪಕ್ಕದ ಜಮೀನಿನ ರೈತರು ನವಿಲುಗಳಿಗೆ ಅನ್ನ ಮಂಡಕ್ಕಿ ನೀರು ಕೊಟ್ಟು ಉಪಚಾರವನ್ನು ಮಾಡಿದ್ದಾರೆ. ರೈತರ ಜಮೀನಿನಲ್ಲಿ ನವಿಲುಗಳು ಮನೆಯ ಮಕ್ಕಳಂತೆ ಓಡಾಡಿರುವಂಥ ದೃಶ್ಯ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿದ್ದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ನಿನ್ನೆ ಸಂಜೆ ಸುರಿದಂಥ ಮಳೆಗೆ ಖಾಸಗಿ ಶಾಲೆ ಗೋಡೆ ಕುಸಿದ ಘಟನೆ ಆನೇಕಲ್ನ ಬನ್ನೇರುಘಟ್ಟದ ಬಿಲ್ವಾರದಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಭಾರಿ ಮಳೆಗೆ ನ್ಯೂ ವಿನ್ನರ್ ಶಾಲೆ ಗೋಡೆ ಏಕಾಏಕಿ ಕುಸಿದೆ. ಈ ವೇಳೆ ಶಾಲೆಯಲ್ಲಿ ಮಕ್ಕಳು ಇರಲಿಲ್ಲ. ಹೀಗಾಗಿ ಭಾರಿ ದುರಂತ ತಪ್ಪಿದೆ. ಮುಂಜಾಗ್ರತೆಯಾಗಿ ಇಂದು ನ್ಯೂ ವಿನ್ನರ್ ಶಾಲೆಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ. ಗೋಡೆ ಕುಸಿದ ಪಕ್ಕದಲ್ಲಿದ್ದಂಥ 2 ಕುಟುಂಬಗಳನ್ನು ಸ್ಥಳಾಂತರ ಮಾಡಲಾಗಿದೆ. ಹಾಗೆ ಸರ್ಕಾರಿ ಶಾಲೆಯಲ್ಲಿ ಕಿಡಿಗೇಡಿಗಳು ಬೆಂಕಿ ಹಚ್ಚಿದ್ದಾರೆ. ಈ ಘಟನೆ ಕೋಲಾರದ ಮಾಲೂರು ತಾಲೂಕಿನ ಜಯಮಂಗಲ ಗ್ರಾಮದಲ್ಲಿ ನಡೆದಿದೆ. ಇಲ್ಲಿನ ಸರ್ಕಾರಿ ಶಾಲೆಯ ಸ್ಟೋರ್ ರೂಮ್ನಲ್ಲಿ ಕಿಡಿಗೇಡಿಗಳು ಬೆಂಕಿ ಹಚ್ಚಿದ್ದು ಪೀಠೋಪಕರಣಗಳು ಹಾಗೂ ಶಾಲಾ ಮಕ್ಕಳ ಕಲಿಕಾ ಸಾಮಗ್ರಿಗಳು ಸುಟ್ಟು ಕರಕಲಾಗಿದೆ. ಶಾಲೆಯ ಮೇಲ್ಛಾವಣಿಯ ಸಿಮೆಂಟ್ ಪ್ಲಾಸ್ಟಿಂಗ್ ಕುಸಿದು ಬಿದ್ದಿದೆ. ಅದೃಷ್ಟವಶಾತ್ ಶಾಲೆಯಲ್ಲಿನ ಮಕ್ಕಳಿಗೆ ಯಾವುದೇ ಹಾನಿಯಾಗಿಲ್ಲ. ಆದರೆ ಮೂಲೆ ಗುಂಪಾದಂಥ ಶಾಲೆಗೆ ಹೊಸ ರೂಪ ನೀಡುವಂತೆ ಗ್ರಾಮಸ್ಥರು ಒತ್ತಾಯ ಮಾಡಿದ್ದು ಶಾಲೆ ದುರಸ್ತಿಗೆ ಗ್ರಾಮಸ್ಥರು ಒತ್ತಾಯ ಮಾಡಿದ್ದಾರೆ. ವೆಲ್ಕಮ್ ಬ್ಯಾಕ್. ಉಳಿದ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಮತದಾರರ ವಿಶೇಷ ಸಮಗ್ರ ಪರಿಷ್ಕರಣೆ ಸಂಬಂಧ ಇವತ್ತು ಮಹತ್ವದ ಸುದ್ದಿಗೋಷ್ಠಿ ನಡೆಯಲಿದೆ. ಭಾರತ ಚುನಾವಣಾ ಆಯೋಗದ ವತಿಯಿಂದ ಮತದಾರರ ವಿಶೇಷ ಸಮಗ್ರ ಪರಿಷ್ಕರಣೆ 2026 ಹಮ್ಮಿಕೊಳ್ಳಲಾಗಿದೆ. ಈ ಬಗ್ಗೆ ಮುಖ್ಯ ಚುನಾವಣಾಧಿಕಾರಿ ಅನ್ಬು ಕುಮಾರ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಕೆಆರ್ ವೃತ್ತ ಸಮೀಪ ಮುಖ್ಯ ಚುನಾವಣಾಧಿಕಾರಿಗಳ ಕಚೇರಿಯಲ್ಲಿ ಮಧ್ಯಾಹ್ನ 3 ಗಂಟೆಗೆ ಪ್ರೆಸ್ ಮೀಟ್ ನಡೆಯಲಿದೆ. ಈ ವೇಳೆ ಎಎಸ್ಡಿಡಿಒ ಮತದಾರರ ಸಂಖ್ಯೆ, ಗಣತಿ ನಮೂನೆ ವಿಚಾರ ಸೇರಿದಂತೆ ಅನೇಕ ವಿಷಯಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಋತುಚಕ್ರ ಹಾಗೂ ಮಹಿಳೆಯರ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಋತುತಾರೆ ಎಂಬ ಯೋಜನೆ ಜಾರಿಗೆ ರಾಜ್ಯ ಸರ್ಕಾರ ನಿರ್ಧಾರ ಮಾಡಿದೆ. ಋತುಚಕ್ರದ ಬಗ್ಗೆ ಅರಿವು ಮೂಡಿಸುವಂಥ ಋತುತಾರೆ ಯೋಜನೆಗೆ ಅಂಬಾಸಿಡರ್ ಆಗಿ ನಟಿ ರಮ್ಯಾ ಅವರನ್ನು ಆಯ್ಕೆ ಮಾಡಲಾಗಿದೆ. ಅಧಿಕಾರಿಗಳ ಜೊತೆಗಿನ ಸಭೆ ಬಳಿಕ ಆರೋಗ್ಯ ಸಚಿವ ಯುಟಿ ಖಾದರ್ ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಅಂಧರಾಗಿರುವಂತಹ ನಟಿ ಪವಿತ್ರ ಗೌಡ ಈಗ ಹೊಸ ಮನವಿಯೊಂದನ್ನು ಇಟ್ಟಿದ್ದಾರಂತೆ. ರೌಂಡ್ಸ್ ಬರುವ ಅಧಿಕಾರಿಗಳ ಬಳಿ ತನ್ನ ತಾಯಿ ಹಾಗೂ ಮಗಳ ಒಳ ಸಂದರ್ಶನಕ್ಕೆ ಅವಕಾಶ ಕೊಡಬೇಕು ಅಂತ ಮನವಿ ಮಾಡಿದ್ದಾರಂತೆ. ಇಷ್ಟಲ್ಲದೆ ಮೌಖಿಕ ಮನವಿಗೆ ನೋ ಎಂದಿರುವಂಥ ಜೈಲಾಧಿಕಾರಿಗಳು ಅಧಿಕೃತವಾಗಿ ಪತ್ರ ಮುಖೇನ ಮನವಿ ಸಲ್ಲಿಸುವಂತೆ ಕೋರಿದ್ದಾರೆ. ಜೈಲು ರೂಲ್ಸ್ ಪ್ರಕಾರ ಗಂಭೀರವಾದಂಥ ಆರೋಗ್ಯ ಸಮಸ್ಯೆ ಇದ್ದರೆ ಅಥವಾ ಭೇಟಿಗೆ ಬರುವಂಥವರು ಅನಾರೋಗ್ಯಕ್ಕೀಡಾಗಿದ್ದಲ್ಲಿ ಮಾತ್ರ ಭೇಟಿಗೆ ಅವಕಾಶ ಇದೆ. ಬೈಕ್ ಟ್ಯಾಕ್ಸಿ ವಿರುದ್ಧ ಆರ್ಟಿಒ ಮೆಗಾ ಕಾರ್ಯಾಚರಣೆ ಮಾಡಲಿದೆ. ಬೆಂಗಳೂರಿನ 11 ಆರ್ಟಿಒಗಳಲ್ಲಿ ಕಾರ್ಯಾಚರಣೆ ನಡೆಯಲಿದೆ. ಈ ಹಿನ್ನೆಲೆಯಲ್ಲಿ ಬೈಕ್ ಟ್ಯಾಕ್ಸಿ ವಿರುದ್ಧ ಕರೆದಿದ್ದಂಥ ಪ್ರತಿಭಟನೆಯನ್ನು ರದ್ದು ಮಾಡಲಾಗಿದೆ. ಸ್ವಾಭಿಮಾನಿ ಚಾಲಕರ ಟ್ರೇಡ್ ಸಂಘಟನೆ ಪ್ರತಿಭಟನೆಯನ್ನು ರದ್ದುಗೊಳಿಸಿದೆ. ಬೈಕ್ ಟ್ಯಾಕ್ಸಿ ವಿರುದ್ಧ ಸ್ಪೆಷಲ್ ಆಪರೇಷನ್ ಮಾಡುವಂಥದ್ರ ಬಗ್ಗೆ ಸಾರಿಗೆ ಇಲಾಖೆ ಅಪರ ಆಯುಕ್ತೆ ಓಂಕಾರೇಶ್ವರಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇಲಾಖೆಯ ಭರವಸೆ ಮೇರೆಗೆ ಶಾಂತಿನಗರದಲ್ಲಿ ನಡೆಯಬೇಕಾಗಿದ್ದಂಥ ಪ್ರತಿಭಟನೆ ವಾಪಸ್ ತೆಗೆದುಕೊಳ್ಳಲಾಗಿದೆ ಅಂತ ಹೇಳಿದ್ರೆ ಬೈಕ್ ಟ್ಯಾಕ್ಸಿ ಆಪರೇಟ್ ಮಾಡ್ತಾ ಇದೆ ನಮ್ಮಲ್ಲಿ ಅಂತ ಹೇಳ್ತಾ ಇದ್ದಾರೆ ಅವರು. ಹಾಗಾಗಿ ನಾವು ಅದ್ರ ಮೇಲೂ ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳಿದ್ದೀವಿ. ಈಗ ನಾಳೆಯಿಂದನೇ ನಾವು ನಮ್ಮ ಬೆಂಗಳೂರಿನ 11 RTO ಕಚೇರಿ ವತಿಯಿಂದ ಕಂಟಿನ್ಯೂಸ್ ಆಗಿ 1 ವಾರದ ಲೆಕ್ಕದಲ್ಲಿ ನಾವು ಆಫೀಸ್ ಕಚೇರಿ ಕೆಲಸಗಳನ್ನ ಒಳಗೊಂಡಂತೆ ನಾವಿದು ಎನ್ಫೋರ್ಸ್ಮೆಂಟ್ನ ನಾವು ಮಾಡಿಕೊಡ್ತೀವಿ ಅಂತ ಹೇಳಿದ್ದೇವೆ. ಹಾಡಾಗಲೇ ಯುವಕನ ಬರ್ಬರ ಕೊಲೆ ಮಾಡಿರುವಂಥ ಘಟನೆ ರಾಯಚೂರಿನ ಸುಂಕೇಶ್ವರ ಹಾಳದಲ್ಲಿ ಘಟನೆ ನಡೆದಿದೆ. ಕೊಡಲಿಯಿಂದ ಯುವಕನನ್ನ ಹತ್ಯೆಗೈದು ದುಷ್ಕರ್ಮಿಗಳು ಪರಾರಿಯಾಗಿದ್ದಾರೆ. ಈ ಬಗ್ಗೆ ಗಬ್ಬೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಕೋಲಾರದಲ್ಲಿ ವರ್ಕ್ ಫ್ರಮ್ ಹೋಮ್ ಹೆಸರಲ್ಲಿ ಕೋಟಿ ಹಣ ಪಂಗನಾಮ ಹಾಕಲಾಗಿದೆ. ಶ್ರೀ ಕಾಳಿಕಾದೇವಿ ಎಂಟರ್ಪ್ರೈಸಸ್ ಮ್ಯಾನೇಜರ್ ರಮ್ಯಾ ಎಂಬಾಕೆಯನ್ನ ಕೋಲಾರದ ಗಲ್ಪೇಟೆ ಪೊಲೀಸರು ಬಂಧಿಸಿದ್ದಾರೆ. 1 ಲಕ್ಷ ಹಣ ಕಟ್ಟಿದರೆ ಪ್ರತಿ ತಿಂಗಳು 22,000 ಸಂಬಳ ನೀಡುವಂತ ಆಮಿಷ ಒಡ್ಡಿದ್ರು. ಇದನ್ನ ನಂಬಿ 2,500ಕ್ಕೂ ಹೆಚ್ಚು ಜನರು 10,000ದಿಂದ 15 ಲಕ್ಷದವರೆಗೂ ಹಣವನ್ನು ಹೂಡಿಕೆ ಮಾಡಿದ್ದಾರೆ. ಕಟ್ಟಿದ ಹಣಕ್ಕಿಂತ ಹೆಚ್ಚುವರಿಯಾಗಿ ಹಣ ನೀಡುವುದಾಗಿ ವಂಚನೆ ಮಾಡಿದ್ದಾರೆ. ಸದ್ಯ ವಂಚನೆಗೆ ಒಳಗಾದಂಥವರಿಂದ ಪೊಲೀಸರಿಗೆ ದೂರನ್ನು ಕೊಟ್ಟಿದ್ದರು. ಬರೋಬ್ಬರಿ 5 ಕೋಟಿಗೂ ಹೆಚ್ಚು ಹಣ ವಂಚನೆ ಮಾಡಿರುವಂಥದ್ದು ಬೆಳಕಿಗೆ ಬಂದಿದೆ. ಸದ್ಯ ರಮ್ಯಾ ಎಂಬಾಕೆಯನ್ನ ಬಂಧಿಸಿ ಪೊಲೀಸರು ವಿಚಾರಣೆಯನ್ನ ಮಾಡುತ್ತಿದ್ದಾರೆ.
ಕೆಪಿಎಸ್ಸಿ ಹಗರಣವನ್ನು ಸಿಬಿಐ ತನಿಖೆಗೆ ವಹಿಸುವಂತೆ ಆಗ್ರಹಿಸಿ ಎಬಿವಿಪಿ ಇಂದು ಪ್ರತಿಭಟನೆಯನ್ನು ಮಾಡಲಿದೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೆಳಗ್ಗೆ 10 ಗಂಟೆಗೆ ಎಬಿವಿಪಿ ಅನಿರ್ದಿಷ್ಟಾವಧಿ ಧರಣಿಯನ್ನು ನಡೆಸಲಿದೆ. ಕರ್ನಾಟಕ ಲೋಕಸೇವಾ ಆಯೋಗ 400 ಪಶು ವೈದ್ಯಾಧಿಕಾರಿ ಹುದ್ದೆಯ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡಿ ಜುಲೈ 17ರಂದು ಫಲಿತಾಂಶವನ್ನು ಪ್ರಕಟ ಮಾಡಿತ್ತು. ಈ ಪರೀಕ್ಷೆಯಲ್ಲಿ OMR ತಿದ್ದಿರುವಂಥ ಮತ್ತು ಒಂದು ಹುದ್ದೆಗೆ ಬರೋಬ್ಬರಿ 80 ಲಕ್ಷಕ್ಕೆ ಬೇಡಿಕೆ ಇಟ್ಟಿರುವಂಥ ಆರೋಪವು ಕೇಳಿಬಂದಿತ್ತು. ಸಿಬಿಐಗೆ ವಹಿಸುವಂಥ ಸಂಬಂಧ ಸರ್ಕಾರ ಯಾವುದೇ ನಿರ್ಧಾರ ಮಾಡದ ಕಾರಣ ಇಂದಿನಿಂದ ಅನಿರ್ದಿಷ್ಟಾವಧಿ ಪ್ರತಿಭಟನೆ ಮಾಡಲಿಕ್ಕೆ ಎಬಿವಿಪಿ ಮುಂದಾಗಿದೆ. ಇನ್ನು ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಯಲ್ಲಿ ಗೊಂದಲ ಹಿನ್ನೆಲೆಯಲ್ಲಿ ವಿಜಯಪುರದಲ್ಲಿ ಬಿಜೆಪಿ ಪ್ರತಿಭಟನೆ ಮಾಡಿತು. ವಿಜಯಪುರದ ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೂ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಪ್ರತಿಭಟನಾ ಮೆರವಣಿಗೆಯನ್ನು ಮಾಡಿದರು. ಈ ವೇಳೆ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶವನ್ನು ಹೊರಹಾಕಿದರು. ಪರೀಕ್ಷೆಯ ಗೊಂದಲ ಬಗ್ಗೆ ಸರ್ಕಾರ ಸ್ಪಷ್ಟನೆ ನೀಡಬೇಕು ಮತ್ತು ಸಂಬಂಧಪಟ್ಟಂತ ಸಚಿವರು ರಾಜೀನಾಮೆ ನೀಡಬೇಕು ಅಂತ ಪ್ರತಿಭಟನಾಕಾರರು ಆಗ್ರಹಿಸಿದರು. ಕೋಲಾರ ಜಿಲ್ಲೆಯ ಮಾಲೂರು ನಗರದಲ್ಲಿ ಅವೈಜ್ಞಾನಿಕವಾಗಿ ನಿರ್ಮಾಣ ಮಾಡ್ತಾ ಇರುವಂತಹ ಫ್ಲೈಓವರ್ ಕಾಮಗಾರಿಯಿಂದ ಪ್ರತಿನಿತ್ಯ ವಾಹನ ಸವಾರರು ಧೂಳಿನಲ್ಲೇ ಸಂಚಾರ ಮಾಡುವಂತ ಸ್ಥಿತಿ ಬಂದಿದೆ. ಹೀಗಾಗಿ ನಗರದಲ್ಲಿ ಧೂಳಿನ ಸಮಸ್ಯೆ ನಿವಾರಣೆಗೆ ಆಗ್ರಹಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆ ಮುಖಂಡರು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಮಾಲೂರು ನಗರದ ಡಾಕ್ಟರ್ BR ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ತಾಲೂಕು ಕಚೇರಿವರೆಗೂ ಕಾಲ್ನಡಿಗೆ ಜಾಥಾವನ್ನು ನಡೆಸಿದ್ದಾರೆ. ಧೂಳಿನ ಸಮಸ್ಯೆ ನಿವಾರಣೆ ಮಾಡುವಂತೆ ಆಗ್ರಹಿಸಿದ್ದಾರೆ. ಬೀದರ್ನಲ್ಲಿ ವಿವಿಧ ಪೊಲೀಸ್ ಠಾಣೆಗಳಲ್ಲಿ ದಾಖಲಾಗಿದ್ದಂಥ ಅಡುಗೆ ಅನಿಲ ಸಿಲಿಂಡರ್ ಕಳವು ಪ್ರಕರಣಗಳನ್ನು ಜಿಲ್ಲಾ ಪೊಲೀಸರು ಭೇದಿಸಿದ್ದಾರೆ. ಈ ಸಂಬಂಧ 4 ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. 9.75 ಲಕ್ಷ ಮೌಲ್ಯದ 55 ಅಡುಗೆ ಅನಿಲ ಸಿಲಿಂಡರ್ಗಳು ಹಾಗೂ ಕೃತ್ಯಕ್ಕೆ ಬಳಸಿದ್ದಂಥ ಕಾರನ್ನು ವಶಪಡಿಸಿಕೊಳ್ಳಲಾಗಿದೆ ಅಂತ SP ಪ್ರದೀಪ್ ಗುಂಟಿ ತಿಳಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದೆ. ನಾಯಿ ಹಿಡಿಯೋರು ಇಲ್ಲ, ಸಂತಾನ ಹರಣ ಶಸ್ತ್ರಚಿಕಿತ್ಸೆ ಮಾಡೋರು ಕೂಡ ಇಲ್ಲ. ಪಾಲಿಕೆ ಕೂಡ ನಾಯಿ ಹಿಡಿಸಲಿಕ್ಕೆ ಅಸ್ಸಾಂ ಸಿಬ್ಬಂದಿಯ ಮೊರೆ ಹೋಗಿದ್ದು, ಅಸ್ಸಾಂನಿಂದ ಬರುವಂಥ ಸಿಬ್ಬಂದಿಗಾಗಿಯೇ ಪಾಲಿಕೆ ಕಾದು ಕುಳಿತಿದೆ. ಈಗಾಗಲೇ 12,000 ನಾಯಿಗಳ ಸಂತಾನ ಹರಣಕ್ಕೆ ಪಾಲಿಕೆ ಯೋಜನೆಯನ್ನು ಹಾಕೊಂಡಿದೆ. ಈ ಖಾತೆ ಹಂಚಿಕೆಯಲ್ಲಿ ನಗರ ಪಾಲಿಕೆ ವ್ಯಾಪ್ತಿಯ ಕಂದಾಯ ಅಧಿಕಾರಿಗಳ ಎಡವಟ್ಟು ವಿಚಾರ ಹಿನ್ನೆಲೆಯಲ್ಲಿ ದಾಖಲಾತಿಗಳನ್ನು ತಾಳೆ ಮಾಡದೆ ಈ ಖಾತೆಗಳನ್ನು ಹಂಚಿದಂಥ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮಕ್ಕೆ GBA ಮುಂದಾಗಿದೆ. ಕಂದಾಯ ಅಧಿಕಾರಿಗಳ ಮೇಲೆ ಕ್ರಿಮಿನಲ್ ಮೊಕದ್ದಮೆಯನ್ನು ದಾಖಲು ಮಾಡಲಾಗಿದೆ. ಪುತ್ತೂರಲ್ಲಿ ಶಾಸಕ ಅಶೋಕ್ ಕುಮಾರ್ ರೈ ನೇತೃತ್ವದಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜು ಸ್ಥಾಪನೆ ಆಗ್ತಾ ಇದೆ. ಮೆಡಿಕಲ್ ಕಾಲೇಜು ನಿರ್ಮಾಣದಿಂದ ಜನರಿಗೆ ಗುಣಮಟ್ಟದ ಆರೋಗ್ಯ ಸೇವೆ ಸಿಗಲಿದೆ ಅಂತ KPCC ಸಂಯೋಜಕ ಕಾವು ಹೇಮನಾಥ ಶೆಟ್ಟಿ ಪುತ್ತೂರಿನಲ್ಲಿ ಹೇಳಿದ್ದಾರೆ. GBA ವ್ಯಾಪ್ತಿಯಲ್ಲಿ ಗುತ್ತಿಗೆದಾರರಿಗೆ ಬಾಕಿ ಇರುವಂಥ ಬಿಲ್ ಮೊತ್ತದ ಪೈಕಿ 120 ಕೋಟಿ ಹಣ ಬಿಡುಗಡೆ ಮಾಡಲಾಗಿದೆ. ವಿವಿಧ ಕಾಮಗಾರಿಗಳ ಸಂಬಂಧ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ವ್ಯಾಪ್ತಿಯ ಉತ್ತರ ನಗರ ಪಾಲಿಕೆಯಿಂದ ಗುತ್ತಿಗೆದಾರರ ಬಾಕಿ ಮೊತ್ತದ ಪೈಕಿ 120 ಕೋಟಿ ಹಣ ಬಿಡುಗಡೆ ಮಾಡಿ ಆದೇಶವನ್ನು ಮಾಡಲಾಗಿದೆ. ರಾಯರೇ ಆ ಹುಡುಗಿಯಿಂದ ನಮ್ಮನ್ನ ಕಾಪಾಡಿ ಅಂತ ಬರೆದು ಹುಂಡಿಯಲ್ಲಿ ಹಾಕಲಾಗಿದೆ. ಬೆಳಗಾವಿ ಜಿಲ್ಲೆಯ ರಾಮದುರ್ಗದ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಹುಂಡಿ ಎಣಿಕೆ ವೇಳೆ ಪತ್ರ ಸಿಕ್ಕಿದೆ. ಬೆಂಗಳೂರಿನ ಫುಟ್ಪಾತ್ ಮೇಲಿರುವಂತಹ ಅನಗತ್ಯ ಲೈಟ್ ಪೋಲ್ಗಳು ಹಾಗೂ ಟ್ರಾನ್ಸ್ಫಾರ್ಮರ್ಗಳ ತೆರವು ಕಾರ್ಯಾಚರಣೆ ಆರಂಭಗೊಂಡಿದೆ. ಬೆಸ್ಕಾಂ ಸಹಯೋಗದಲ್ಲಿ GBA ಫುಟ್ಪಾತ್ ಮೇಲೆ ಜನರ ಓಡಾಟಕ್ಕೆ ಅಡ್ಡಲಾಗಿರುವಂತವರ ಹಾಗೂ ಭೀತಿ ಹುಟ್ಟಿಸುವಂತ ಬೆಸ್ಕಾಂ ಕಂಬಗಳ ತೆರವು ಮಾಡಲಾಗಿದೆ. ರಾಮನಗರದಲ್ಲಿ ಐತಿಹಾಸಿಕ ಚಾಮುಂಡೇಶ್ವರಿ ಕರಗ ಮಹೋತ್ಸವ ನಡೆದಿದೆ. ಕಾರ್ಯಕ್ರಮದಲ್ಲಿ CM DK ಶಿವಕುಮಾರ್ ಭಾಗಿಯಾಗಿದ್ದರು. CM ಆಗಮಿಸ್ತಾ ಇದ್ದಂತೆ ಅಭಿಮಾನಿಗಳ ಹರ್ಷೋದ್ಗಾರ ಮುಗಿಲು ಮುಟ್ಟಿತ್ತು. ಪಟಾಕಿ ಸಿಡಿಸಿ CMಗೆ ಅದ್ದೂರಿ ಸ್ವಾಗತವನ್ನು ಕೋರಲಾಯಿತು. ಕಾರ್ಯಕ್ರಮದಲ್ಲಿ ನಟಿ ರಚಿತಾ ರಾಮ್ ಕೂಡ ಭಾಗಿಯಾಗಿದ್ದರು.